ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೆ. ಕೆ ಇ ಅಂತೇಳಿ ಕೆ ಎ ಬೋರ್ಡ್ನಲ್ಲಿ ನಿಮ್ಗೆ ಕರ್ನಾಟಕದಲ್ಲಿ 5,000 ಅಧಿಕ ಹುದ್ದೆಗಳನ್ನ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಸೊ ಅನೌನ್ಸ್ಮೆಂಟನ್ನು ಮಾಡಿದ ದಿನಾಂಕ ಯಾವುದಪ್ಪ ಅಂತಂದ್ರೆ 10/1/2024 ತಾರೀಕಿಗೆ ಈ ನೋಟಿಫಿಕೇಷನನ್ನು ರಿಲೀಸನ್ನು ಮಾಡಿದ್ದಾರೆ ಆಫೀಷಿಯಲ್ ವೆಬ್ಸೈಟಿಂದ. ಕೆ ಎ ಬೋರ್ಡ್ ಅಂತೇಳಿ ಹೊಡೆದು ನೋಡ್ರಿ, ಅದರೊಳಗೆ ನಿಮ್ಗೆ ಈ ನೋಟಿಫಿಕೇಷನ್ ಕೂಡ ಸಿಗ್ತೈತಿ. ಇದರಲ್ಲಿ ಸಾಕಷ್ಟು ಹುದ್ದೆಗಳನ್ನ ಕರೆದಾರ. ಆ ಹುದ್ದೆಗಳು ಯಾವ್ಯಾವ ಅದಾವ ಅಂತೇಳಿ ಇದ್ರ ಬಗ್ಗೆ ಈ ನೋಟಿಫಿಕೇಷನನ್ನು ಕ್ಲಿಯರಾಗಿ ಪೂರ್ತಿಯಾಗಿ ನಾವು ತಿಳಿದುಕೊಳ್ಳೋಣ. ತಿಳಿದುಕೊಳ್ಳುವಕ್ಕಿಂತ ಮುಂಚೆ ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸ್ನೇಹಿತರೆ, ನಮ್ಮ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಲುಪುವ ಹಾಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರೆಯೋಕೆ ಹೋಗಬೇಡಿ. ಸೊ ನೋಡ್ಕೋಬೋದು ನೀವು, ಕರ್ನಾಟಕ ರಾಜ್ಯದಲ್ಲಿನ ಸರ್ಕಾರಿ ಸಂಸ್ಥೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇರ ನೇಮಕಾತಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೋಬೋದು, ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಅಂತೇಳಿ ನಿಗಮ ಮತ್ತು ಬೆಂಗಳೂರು ವಾಹನ ಸಾರಿಗೆ ಸಂಸ್ಥೆ ಅಂತೇಳಿ ಮತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಅಂತೇಳಿ. ನೆಕ್ಸ್ಟ್ ಅದೇ ಥರನಾಗಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂತೇಳಿ ಮತ್ತು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಂತೇಳಿ. ಅದೇ ಥರನಾಗಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅಂತೇಳಿ. ಇಷ್ಟೆಲ್ಲ ಮತ್ತು ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ವೃಂದದ ವಿವಿಧ ಹುದ್ದೆಗಳ ನೇರ ನೇಮಕಾತಿ ಸಂಬಂಧ ವಿವರವಾಗಿ ಅಧಿಸೂಚನೆಯನ್ನು ಶೀಘ್ರದಲ್ಲಿ ಪ್ರಕಟಿಸಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಸೊ KSRTC ಬಂತು, ವಾಟರ್ ಅಂದ್ರೆ ನೀರ ಸರಬರಾಜು ಮತ್ತು ಕಲ್ಯಾಣ ಕರ್ನಾಟಕ ಬೆಂಗಳೂರು ವಾಹನಗರ ಪಾಲಿಕೆ ಅಂತೇಳಿ ಈ ಥರ ಎಲ್ಲ BBMP ಏನಿದಾವಲ್ಲ, ಇದರಲ್ಲಿ ಸಾಕಷ್ಟು ಹುದ್ದೆಗಳನ್ನ ನಿಮ್ಗೆ ಕೊಟ್ಟಿದ್ದಾರೆ. ಅಲ್ಲಿ ಎಷ್ಟೆಷ್ಟು ಹುದ್ದೆಗಳನ್ನ ಕೊಟ್ಟಿದ್ದಾರೆ ಅಂತೇಳಿ ಅದನ್ನು ಕೂಡ ಕೊಟ್ಟಿದ್ದಾರೆ. ಸಹಾಯಕ ಇಂಜಿನಿಯರಿಂಗ್ ಸಿವಿಲ್ ಅಂತೇಳಿ 50 ಹುದ್ದೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅದೇ ಥರನಾಗಿ ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಗ್ರೂಪ್ C ಅಂತೇಳಿ 14 ಹುದ್ದೆಗಳು. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ 2,500 ಹುದ್ದೆಗಳನ್ನ ಕರೆದಿದ್ದಾರೆ ನಿರ್ವಾಹಕ ಅಂತೇಳಿ. ಅದೇ ಥರನಾಗಿ ಸಹಾಯಕ ಲೆಕ್ಕಿಗ ಅಂತೇಳಿ 1 ಹುದ್ದೆ, ಮತ್ತು ಸ್ಟಾಫ್ ನರ್ಸ್ ಅಂತೇಳಿ 1 ಹುದ್ದೆ, ಫಾರ್ಮಸಿಸ್ಟ್ ಅಂತೇಳಿ 1 ಹುದ್ದೆ. ಅದೇ ಥರನಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿದ್ಯಾನಿಲಯ ಅಂತೇಳಿ ಇದರಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಸಹಾಯಕ ಗ್ರಂಥಪಾಲಕ ಅಂತೇಳಿ 1 ಹುದ್ದೆಗಳು, ಮತ್ತು ಅದೇ ಥರನಾಗಿ ಜೂನಿಯರ್ ಪ್ರೋಗ್ರಾಮರ್ ಅಂತೇಳಿ 5 ಹುದ್ದೆಗಳು, ಸಹಾಯಕ ಇಂಜಿನಿಯರ್ ಅಂತೇಳಿ 1 ಹುದ್ದೆ, ಸಹಾಯಕ ಅಂತೇಳಿ 12 ಹುದ್ದೆ, ಮತ್ತು ಕಿರಿಯ ಸಹಾಯಕ ಅಂತೇಳಿ 25 ಹುದ್ದೆಗಳನ್ನ ಕರೆದಿದ್ದಾರೆ. ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದ್ರೆ KSRTC ಅಂತೀವಿ ನಾವು. KSRTCಯಲ್ಲಿ ಎಷ್ಟೋ ಜನ ಅಪ್ಲೈ ಮಾಡ್ಬೇಕಂತೇಳಿ ಭಾಳಷ್ಟು ಜನ ಕಾಯ್ಕೋತ ಕುಂತಿದ್ರಿ. ಸೊ ಇದೊಂದು ಸುವರ್ಣ ಅವಕಾಶ. ಏನಪ್ಪ ಅಂತಂದ್ರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಅಂತೇಳಿ ಇದರಲ್ಲಿ ಕೂಡ ಹುದ್ದೆಗಳನ್ನ ಕರೆದಿದ್ದಾರೆ. ಎಷ್ಟಪ್ಪ ಅಂತಂದ್ರೆ ಸಹಾಯಕ ಆಡಳಿತಾಧಿಕಾರಿ ದರ್ಜೆ 2 ಅಂತೇಳಿ 3 ಹುದ್ದೆಗಳನ್ನ ಕರೆದಿದ್ದಾರೆ. ಸಹಾಯಕ ಲೆಕ್ಕಾಧಿಕಾರಿ ಅಂತೇಳಿ 2 ಹುದ್ದೆಗಳು, ಸಹಾಯಕ ಅಂಕಿ ಸಂಖ್ಯಾಧಿಕಾರಿ ಅಂತೇಳಿ 1 ಹುದ್ದೆ, ಅದೇ ಥರನಾಗಿ ಸಹಾಯಕ ಉಗ್ರಾಣಾಧಿಕಾರಿ ಅಂತೇಳಿ 2 ಹುದ್ದೆ, ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಅಂತೇಳಿ 2 ಹುದ್ದೆ, ಸಹಾಯಕ ಕಾನೂನು ಅಧಿಕಾರಿ ಅಂತೇಳಿ 7 ಹುದ್ದೆಗಳನ್ನ ಕರೆದಿದ್ದಾರೆ. ಸಹಾಯಕ ಅಭಿಯಂತರು ಅಂತ ಕಾಮಗಾರಿ ಅಂತೇಳಿ 1 ಹುದ್ದೆಗಳನ್ನು ಕರೆದಿದ್ದಾರೆ. ಮತ್ತು 18ನೇ ಅಡ್ಡ ರಸ್ತೆ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಅಂತೇಳಿ 560012 ಅಂತೇಳಿ 8th ಕ್ರಾಸ್ ಸಿಂಪಿಗಿ ರೋಡ್ ಮಲ್ಲೇಶ್ವರಂ ಬೆಂಗಳೂರು. ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲೆಲ್ಲ ನಿಮಗೆ ಮತ್ತು ಅದರಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಸಾಕಷ್ಟು ಹುದ್ದೆಗಳನ್ನ ಕರೆದಿದ್ದಾರೆ. ಯಾವ ಹುದ್ದೆಗಳಪ್ಪ ಅಂತೇಳಿ ಸಹಾಯಕ ತಾಂತ್ರಿಕ ಶಿಲ್ಪಿ ಅಂತೇಳಿ 11 ಹುದ್ದೆ, ಸಹಾಯಕ ಸಂಚಾರ ವ್ಯವಸ್ಥಾಪಕ ಅಂತೇಳಿ 11 ಹುದ್ದೆ, ಕಿರಿಯ ಅಭಿಯಂತರು ಕಾಮಗಾರಿ ಅಂತೇಳಿ ವಿದ್ಯುತ್ ಮೇಲ್ಚಾರಕರು, ನಿರೀಕ್ಷಕರು, ಚಾರ್ಜ್ಮನ್, ಸಹಾಯಕ ನಿರೀಕ್ಷಕರು, ಕುಶಲಕರ್ಮಿ ದರ್ಜೆ ಅಂತೇಳಿ ತಾಂತ್ರಿಕ ಸಹಾಯಕ, ಇದರಲ್ಲಿ ಕೂಡ ಸಾಕಷ್ಟು ಹುದ್ದೆಗಳನ್ನ ಕರೆದಿದ್ದಾರೆ. ಇದಕ್ಕೂ ಕೂಡ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ಥರನಾಗಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಂತೇಳಿ ಇದರಲ್ಲಿ ಕೂಡ ಸಾಕಷ್ಟು ಹುದ್ದೆಗಳನ್ನ ಕರೆದಿದ್ದಾರೆ. ಇದಕ್ಕೂ ನೀವು ಇದಕ್ಕೆಲ್ಲ ಕ್ವಾಲಿಫಿಕೇಷನ್ ನೋಡ್ಕೋಬೋದು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂತೇಳಿ ಸಹಾಯಕ ಲೆಕ್ಕಿಗೆ ಅಂತೇಳಿ 15 ಹುದ್ದೆಗಳು, ನಿರ್ವಾಹಕ ಅಂತೇಳಿ 1,737 ಹುದ್ದೆಗಳನ್ನ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಇದೆಲ್ಲ ನಿಮ್ಗೆ ಕ್ಲಿಯರ್ ಆದಂಥ ಅಚ್ಚುಕಟ್ಟಾಗಿ ಕನ್ನಡದಾಗ ಇದನ್ನು ಮಾಹಿತಿಯನ್ನು ನಿಮ್ಗೆ ನೀಡಿದ್ದೀನಿ. ಸೊ ಯಾರಾದರೂ ಇದಕ್ಕೆ ಅಪ್ಲಿಕೇಶನನ್ನು ಹಾಕೋಬೇಕು ಅಂದ್ಕೊಂಡಿದ್ರೆ ಈಗ ನಿಮ್ಗೆ ಆಫೀಷಿಯಲ್ ವೆಬ್ಸೈಟ್ನಲ್ಲಿ ಈ ನೋಟಿಫಿಕೇಷನನ್ನು ಬಿಡುಗಡೆ ಮಾಡಿದ್ದಾರೆ. ಅಪ್ಲಿಕೇಶನನ್ನು ಶೀಘ್ರದಲ್ಲೇ ಇನ್ನೂ ಕೆಲವೇ ದಿನಗಳಲ್ಲಿ 100% ಇದು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಆ ಅಪ್ಲಿಕೇಶನ್ನ ಸ್ಟಾರ್ಟ್ ಆದ ತಕ್ಷಣ ನಿಮ್ಗೆ ಇದ್ರದ್ದು ಪ್ರತಿಯೊಂದು ಇನ್ಫಾರ್ಮೇಷನ್ ಯಾರ್ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನನ್ನು ಹಾಕೋಕ್ಕೆ
10ನೇತೆ ಮುಗಿದವರು ಕೂಡ ಹಾಕ್ಬೋದಾ, 8th ಮುಗಿದವರು ಕೂಡ ಹಾಕ್ಬೋದಾ, PUC, ಡಿಗ್ರಿ, ITI, ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್, ಟೆಕ್ನಿಕಲ್ ಕೋರ್ಸ್ ಯಾರಾದರೂ ಮುಗಿಸಿದರೆ ಯಾರ್ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ಗೆ ಎಲಿಜಿಬಿಲಿಟಿ ಆಗ್ತಾರ ಅಂತೇಳಿಸಿಂದ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಮ್ಮ ಯೂಟ್ಯೂಬ್ ಚಾನಲ್ದಾಗ ಈಗಾಗಲೇ ನಾವು ಭಾಳ ವಿಡಿಯೋಗಳನ್ನು ಹಾಕಿದ್ದೀವಿ. ಸ್ಟೇಟ್ ಗೌರ್ಮೆಂಟ್, ನೀವು ಸೆಂಟ್ರಲ್ ಗೌರ್ಮೆಂಟ್, ಯಾವುದೇ ಒಂದು ಅಪ್ರೆಂಟಿಸ್, ಯಾವುದೇ ಒಂದು ಟೆಂಡರ್ ಬೇಸಿಸ್ ಮೇಲೆ ಜಾಬ್ ಆಯಿತು, ಯಾವುದೇ ಒಂದು ಇನ್ಫಾರ್ಮೇಷನ್ ಬಂದರೂ ನಿಮ್ಮ 100% ನಾವು ತಿಳಿಸ್ತಾ ಹೋಗ್ತಿರ್ತೀವಿ. ನಿಮಗೇನಾದರೂ ಯಾವುದೇ ಒಂದು ವೆಬ್ಸೈಟ್ನಾಗ ಹೋಗಿ ಚೆಕ್ ಮಾಡುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ. ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಬಿಟ್ರಪ್ಪ ಅಂತಂದ್ರೆ ನೀವು ಒಂದು ಸೈಟ್ನಾಗ ಹೋಗಿ ಚಂದ ಅದನ್ನು ಸರ್ಚ್ ಮಾಡುವಂಥ ಅವಶ್ಯಕತೆ ಕೂಡ ನಿಮ್ಗೆ ಇರೋದಿಲ್ಲ. ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ದಾಗ ಸಿಗ್ತೈತಿ. ಒಂದು ಎಕ್ಸಾಮ್ ರಿಸಲ್ಟ್ ಆಗಲಿ, ಒಂದು ಅಡ್ಮಿಟ್ ಕಾರ್ಡ್ ಆಗಲಿ, ಯಾವುದೇ ಒಂದು ನೋಟಿಫಿಕೇಷನ್ ಆಗಲಿ, ಯಾವುದೇ ಒಂದು ಎಕ್ಸಾಮ್ ಆಗಲಿ, ಏನೋ ಒಂದು ಅಪ್ಡೇಟು ನೀವು ಅದ್ರ ಬಗ್ಗೆ ನಾವು ಹೆಚ್ಚಿನ ನಾಲೆಜ್ಗಳನ್ನು ತೊಗೋಬೇಕು ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಈಗಾಗಲೇ ಸ್ನೇಹಿತರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಕೊಟ್ಕೊಡ್ರಿ. ಇದು ನೋಟಿಫಿಕೇಷನ್ ಏನಾದರೂ ನೋಡ್ಕೋಬೇಕಂದ್ರೆ KE ಬೋರ್ಡ್ ಅಂತ ಹೇಳಿಂದ ಗೂಗಲ್ನಾಗ ನಿಮ್ಮ ಫೋನಿನಲ್ಲೇ ಕೂಡ ಸರ್ಚ್ ಮಾಡಿ, ಅಲ್ಲಿ ಕೂಡ ನಿಮ್ಗೆ ವೆಬ್ಸೈಟ್ನಲ್ಲಿ ಕೂಡ ಇದೆ. ಇದನ್ನು ನಾನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಟೆಲಿಗ್ರಾಮ್ ಲಿಂಕನ್ನು ಹಾಕಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿರಿ. ಅಲ್ಲಿ ಕೂಡ ನಿಮ್ಗೆ ಶೇರನ್ನು ಮಾಡಿರ್ತೀನಿ. ಮತ್ತು ಅದೇ ಥರನಾಗಿ ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅವಕ್ಕೂ ಕೂಡ ಜಾಯ್ನ್ ಆಗಿರಿ. ಅಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಇದನ್ನು ಶೇರ್ ಮಾಡಿರ್ತೀನಿ. ಮತ್ತು ಹೆಚ್ಚಿನ ಅಪ್ಡೇಟ್ಗಳನ್ನು ಯಾವುದೇ ಒಂದು ರಿಸಲ್ಟ್ ಅಲ್ಲಿ ನಿಮ್ಗೆ ಕ್ವಶನ್ಸಲ್ಲಿ ಡೈರೆಕ್ಟ್ ಆದಂಥ ಅಪ್ಡೇಟ್ಗಳನ್ನು ನಿಮ್ಗೆ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ತಿಳಿಸ್ತಾ ಇರ್ತೀನಿ, ಅಲ್ಲಿ ಕೂಡ ನೋಡ್ಕೊಡ್ರಿ. ಇನ್ಸ್ಟಾಗ್ರಾಮ್ ID HJ ಪ್ಯಾರಾಮಿಲಿಟರಿ ಅಂತ ಹೇಳಿಂದ ಅದರದ್ದು ಕೂಡ ನಿಮ್ಗೆ ಲಿಂಕನ್ನು ನೀಡಿದ್ದೀನಿ. ಸೊ ಇಷ್ಟೊತ್ತನ ನಮಗೆ ಎಲ್ಲ ನೀವು ಕೂಡ ಸಪೋರ್ಟನ್ನು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.